ಎಲ್ಲೆಲ್ಲಿ ಹಿಮಾಲಯ ಪರ್ವತಗಳಿದಾವಲ್ಲ ಅಲ್ಲಿ ಜಾಸ್ತಿ ಅದು. ನೇಪಾಳದ ಪ್ರವಾಹದಲ್ಲಿ ಸಿಲುಕಿ ಕನ್ನಡಿಗರಿಗೂ ಆಘಾತ ಎದುರಾಗಿದೆ. ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಕಣ್ಮರೆಯಾಗಿದ್ದಾರೆ. ಆತಂಕ ಹೆಚ್ಚಾಗಿದೆ. 17 ನಮ್ಮ ಕರ್ನಾಟಕದವ್ರ ಬಗ್ಗೆ ಮಾಹಿತಿನೇ ಸಿಗ್ತಿಲ್ರಿ. ಸಂತ್ರಸ್ತ ಅದನ್ನು ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅಲ್ಲಿ ಯಾರು ಸೇಫ್ ಆಗಿದ್ದಾರೆ ಅವ್ರ ಜೊತೆ ಮಾತಾಡಿದ್ರು ವಿಡಿಯೋ ಕಾಲಲ್ಲಿ. ಬಟ್ ಇನ್ನೂ ಹಲವರು ಇದ್ದಾರೆ, 17 ಜನ. ಫೋನ್ ಸ್ವಿಚ್ ಆಫು, ನಾಟ್ ರೀಚಬಲ್. ಇನ್ನು ಇಶಾ ಫೌಂಡೇಶನ್ ಇದೆ ಅಲ್ವಾ ಕೊಯಮತ್ತೂರು, 80 ಜನ ನಾಪತ್ತೆ ಆಗಿರೋದು. ಜಗ್ಗಿ ವಾಸುದೇವರು ಹೇಳಿದ್ರು, ಕಣ್ಣೀರು ಹಾಕ್ಕೊಂಡು ಹೇಳ್ತಿದ್ರು, ನಮಗೆ ವಿಡಿಯೋಲ್ಲಿ ಗಂಗವಾರಿಗೆ ಹೋಗ್ತೀವಿ ಅಂತ. 80 ಜನ, ಅದರಲ್ಲಿ ತಮಿಳುನಾಡೋರು ಒಂದು 60 ಜನ ಇದ್ದಾರೆ, ಪುದುಚೇರಿ ಒಂದು 30. ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಸೇಫ್ ಆಗಿರಲಿ ಅಥವಾ ಎಲ್ಲರೂ ಸೇಫ್ ಆಗಿರಲಿ ಅನ್ನುವಂಥ ಪ್ರಾರ್ಥನೆ ಎಲ್ಲ ಕಡೆ ಮೊಳಗುತ್ತಾ ಇದೆ. ಕರ್ನಾಟಕ ಸರ್ಕಾರವು ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಲ್ಲಿನ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ. ಹೆಲ್ಪ್ಲೈನ್ ನಂಬರ್ ಕೂಡ ಆರಂಭ ಮಾಡಿದ್ದಾರೆ. ಈಗ ಯಾರ್ಯಾರು ಸಂಬಂಧಿಕರು, ನಿಮ್ಮ ಆಪ್ತರು, ಕುಟುಂಬಸ್ಥರು ಹೋಗಿದ್ದಾರೋ ನೀವು ಫೋನ್ ಮಾಡ್ಬೋದು, ಮಾಹಿತಿಯನ್ನು ತೆಗೆದುಕೊಳ್ಬೋದು ಸರ್ಕಾರದಿಂದ. ಬಟ್ ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ, ಫೋನೇ ಸ್ವಿಚ್ ಆಫ್ ಬರ್ತಿದ್ರೆ ಲೆಕ್ಕ ಹಾಕೋಬೇಕು ನಾವು, ಎಲ್ಲಿ ಹೋಗಿದ್ದಾರೆ, ಕಣ್ಮರಿ ಆಗಿದ್ದಾರೆ ಅಂತ ಅರ್ಥ. ಸೇಫ್ ಆಗಿದ್ದಾರೆ ಕೆಲವೊಬ್ಬರು ಅಷ್ಟೇ. ಬೆಂಗಳೂರಿನವರೇ 8 ಜನ ಇದ್ದಾರಂತೆ. ಮತ್ತು ಕಲಬುರಗಿ ಬೇರೆ ಬೇರೆ ಭಾಗದಿಂದಲೂ ಕೂಡ ಪ್ರವಾಸಕ್ಕೆ ಹೋಗಿದ್ದರು. ಅಂದರೆ ಯಾತ್ರೆಗೆ ಹೋಗಿದ್ರಲ್ಲಿ ಕೈಲಾಸ ಪರ್ವತ, ಅಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಹೊರಗಡೆ ಬರೋಕ್ಕೂ ಕೂಡ ಆಗ್ತಾಯಿಲ್ಲ ಅವ್ರಿಗೆ. ಯಾಕಂದರೆ ಎಲ್ಲ ಸಂಪರ್ಕ ಕಡಿತ ಆಗಿಬಿಟ್ಟಿದೆ ನಿಮಗೆ. ಈ ಮೇನ್ ಜಿಲ್ಲೆನೇ ಅದೇ ರಸುವ, ಅಲ್ಲಿನೇ ಈಗ ಆಗಿರೋದು. ಇದು ಕೈಲಾಸ ಪರ್ವತ ಹತ್ತಿರನೇ ಇದು. ಈ ಎಲ್ಲ ಲಾಕ್ ಆಗಿದೆ ಮತ್ತು ಎಲ್ಲ ಕಡೆ ಪ್ರವಾಹ ಇದೆ ಅಂತಂದರೆ ಹೆಂಗೆ ಬರೋಕ್ಕಾಗುತ್ತೆ? ಇನ್ನು 290 ಭಾರತೀಯರು ಕಣ್ಮರೆ ಆಗಿದ್ದಾರೆ. ಬಹಳ ಆಘಾತಕಾರಿ ಸುದ್ದಿ ಇದು. ಪವರ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದವರು, ಅಂದರೆ ಈ ವಿದ್ಯುತ್ತು ಕೆಲಸಗಳು ನಡೀತಾ ಇದೆ. ಒಟ್ಟು 63 ಮಂದಿ ಭಾರತೀಯ ಪ್ರಜೆಗಳ ರಕ್ಷಣೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ತ್ರಿಶೂಲ್ 1 ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲಿ ಕಾರ್ಮಿಕರು, ಅವರು ಕೂಡ ಲಾಕ್ ಆಗಿದ್ದರು, ರಕ್ಷಣೆ ಮಾಡಿದ್ದಾರೆ. ಹೆಸರಿನ ಪಟ್ಟಿ ಸಮೇತ ಜೈಸ್ವಾಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ವಿದೇಶಾಂಗ ಸಚಿವಾಲಯದ ವಕ್ತಾರ ಇವರು ರಣಧೀರ್ ಜೈಸ್ವಾಲ್. ಚೀನಾ ಟಿಬೆಟ್ ಗಡಿ ಭಾಗದಲ್ಲಿ ಭಾರತೀಯರು ಸಿಲುಕಿರುವಂಥ ಶಂಕೆಗಳಿದ್ದಾವೆ. 95 ಭಾರತೀಯರು ದರ್ಚ್ನಲ್ಲಿದ್ದಾರೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಅಲ್ಲಿ 80 ಜನ ಇಶಾ ಫೌಂಡೇಶನ್ ಆಯಿತು. ಈಗ ನಮ್ಮ ಭಾರತೀಯರು 290 ಜನ ಇದೆ. ಸ್ಥಳೀಯರಿಗೆ ಏನಾಗಿಲ್ಲ, ಏನೋ ಸಣ್ಣ ಪುಟ್ಟ ಅವ್ರಿಗೆ ಗಾಯಗಳಾಗಿರ್ಬೋದು. ಬಟ್ ಸಾವಿನ ಸಂಖ್ಯೆ ಅವ್ರದ್ದು ಕಡಿಮೆ ಇದೆ, ಲೋಕಲಿ ನೇಪಾಳದವ್ರದ್ದು. ಬಟ್ ವಿದೇಶದಿಂದ ಹೋದಂಥವ್ರು ಭಾಳ ಜನ ಲಾಕ್ ಆಗಿದ್ದಾರೆ ಅಲ್ಲಿ. ಎಲ್ಲ 1000 ಜನ ಎಲ್ಲ ಆಲ್ಮೋಸ್ಟು ಬೇರೆ ದೇಶದಿಂದ ಹೋದಂಥವ್ರೇ ಅಲ್ಲಿ. ನಮ್ಮ ಭಾರತೀಯರು ಹತ್ತತ್ರ 300 ಜನ ಇದ್ದಾರೆ ಅಲ್ಲಿ. ಅಮೇರಿಕದಿಂದ, ಕೆನಡಾದಿಂದ, ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡಿಂದ ಬಂದಂಥವ್ರು ಇದ್ದಾರೆ. ಕೈಲಾಸ ಪರ್ವತ ನೋಡ್ಲಿಕ್ಕೆ ಬಂದಂಥವ್ರು ಅಲ್ಲಿ ಲಾಕ್ ಆಗಿದ್ದಾರೆ. ಬದುಕಿದಾರೋ ಇಲ್ವೋ, ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಅಲ್ಲಿನ ಅಧಿಕಾರಿಗಳಿಗೆ ಸಹಜವಾಗಿ ಮಾಹಿತಿ ಸಿಗ್ತಾ ಇಲ್ಲ. ನಿಮಗೆ ಹೇಳಿ, ಆ ಒಂದು ಡೆಡ್ ಬಾಡಿನ ಹೆಂಗೆ ಪತ್ತೆ ಹಚ್ಚೋಕ್ಕಾಗುತ್ತೆ ಹೇಳಿ? ಸಹಜವಾಗಿ ಯಾರೋ ಸಂಬಂಧಿಕರು ಬಂದು ಪತ್ತೆ ಹಚ್ಚಬೇಕಷ್ಟೇ. ಯಾಕಂದರೆ ಅವ್ರು ಹಾಕಿರುವಂಥ ಬಟ್ಟೆನೂ ಕೂಡ ಗುರು ಸಿಗ್ತಾ ಇಲ್ಲ. ಆಯ್ತಪ್ಪ, ಏನೋ ಜೇಬಲ್ಲಿ ಏನೋ ID ಕಾರ್ಡ್ ಸಿಕ್ತು, ಏನು ಸಿಗದೇ ಇದ್ದಾಗ ಹೆಂಗೆ ಪತ್ತೆ ಹಚ್ಚೋಕ್ಕಾಗುತ್ತೆ? ಅಂದರೆ ಕೆಲವು ಡೆಡ್ ಬಾಡಿಗಳ ಮೇಲೆ ಬಟ್ಟೆನೇ ಇಲ್ಲ ಅಂಥವ್ನು ಹೆಂಗೆ ಪತ್ತೆ ಮಾಡ್ತಾರೆ ಅಧಿಕಾರಿ? ಹೇಳಿ ನೋಡೋಣ. ಅಲ್ಲಿ ಏನಾದರೂ ಪ್ರೂಫ್ ಹೆಂಗೆ ಸಿಗುತ್ತೆ ಹೇಳಿ? ಹಾಗಾಗಿ ಯಾರೋ ಸಂಬಂಧಿಕರು ಬರಬೇಕು, ಅವ್ರನ್ನ ಪತ್ತೆ ಮಾಡಬೇಕು, ಅಥವಾ ಮುಂದಿನ ದಿನಗಳಲ್ಲಿ ಫೋಟೋ ನೋಡಿ ಕಂಡುಹಿಡಿಯಬೇಕು. ಯಾಕಂದರೆ ಕಂಪ್ಲೀಟಾಗಿ ಕೆಸರಾಗಿಬಿಟ್ಟಿದೆ ಅಲ್ವಾ, ಹಾಗಾಗಿ